ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೆ ಮೀನ್ಸ್ ಕ್ಲಸ್ಟರಿಂಗ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಏನ್ ಕೇಳಿದಾರೆ ಅವರು, ಕ್ಲಸ್ಟರ್ ದ ಪಾಯಿಂಟ್ಸ್ ಇಂಟು 3 ಕ್ಲಸ್ಟರ್ಸ್ ಅಂತ ಕೇಳಿದ್ದಾರೆ, ಸರಿನಾ? ಸೊ ನಮಗಿರುವಂತ 3 ಕ್ಲಸ್ಟರ್ ಗಳು ಯಾವ್ಯಾವು, ಎ ಬಿ ಸಿ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ, ಸರಿನಾ? ಸೊ 3 ಕ್ಲಸ್ಟರ್ ಗಳು ಯಾವ್ಯಾವು, ಎ ಬಿ ಸಿ ಅಂತ. ಸೊ ಇವಾಗ ಅವರು ಡೇಟಾ ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ, A1 A2 A3 B1 B2 B3 C1 C2 ಅಂತ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡೋಣ ಅಂತಂದ್ರೆ, ಇನ್ ಸ್ಟೆಪ್ ನಂಬರ್ 1 ಲೆಟ್ಸ್ ಕನ್ಸಿಡರ್ ಡೇಟಾ ಪಾಯಿಂಟ್ಸ್ A1 B1 C1 as the center of cluster respectively. ಅಂತಂದ್ರೆ ಎ ಕ್ಲಸ್ಟರ್ ಏನಿದೆ ಅದಕ್ಕೆಲ್ಲ A1 ಸೆಂಟರ್ ಅಂತ, ಬಿ ಕ್ಲಸ್ಟರ್ಗೆ B1 ಸೆಂಟರ್ ಅಂತ, ಸಿ ಕ್ಲಸ್ಟರ್ಗೆ C1 ಸೆಂಟರ್ ಅಂತ ತಗೊಳ್ಬೇಕು. ಸೊ ಇವಾಗ A1 ವ್ಯಾಲ್ಯೂ ಏನಿರೋದು ನಮಗೆ 2, 10 ಇದೆ. ನೆಕ್ಸ್ಟ್ B1 ವ್ಯಾಲ್ಯೂ ಏನಿದೆ ನಮಗೆ 5, 8 ಇದೆ. ನೆಕ್ಸ್ಟ್ C1 ವ್ಯಾಲ್ಯೂ ಏನಿದೆ ನಮಗೆ 1, 2, ಸರಿನಾ? ಸೊ ಇವುಗಳನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಟೇಬಲ್ ಅನ್ನ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ನೋಡಿ, ಫಸ್ಟ್ ಡೇಟಾ ಪಾಯಿಂಟ್ಸ್ ಗಳು. ಸೊ ಇಲ್ಲಿರುವಂತ ಎಲ್ಲ ಡೇಟಾ ಪಾಯಿಂಟ್ಸ್ ಗಳನ್ನು ಬರೀರಿ. A1 ವ್ಯಾಲ್ಯೂ ಏನಿದೆ 2 ಮತ್ತೆ 10. ನೆಕ್ಸ್ಟ್ A2 ವ್ಯಾಲ್ಯೂ ಏನಿರೋದು 2 ಮತ್ತೆ 5. A3 ವ್ಯಾಲ್ಯೂ ಏನಿರೋದು 8 ಮತ್ತೆ 4. B1 ವ್ಯಾಲ್ಯೂ ಏನಿರೋದು 5 ಮತ್ತೆ 8. B2 ವ್ಯಾಲ್ಯೂ ಏನಿರೋದು 7 ಮತ್ತೆ 5. ನೆಕ್ಸ್ಟ್ B3 ವ್ಯಾಲ್ಯೂ ಏನಿರೋದು 6 ಮತ್ತೆ 4. C1 ವ್ಯಾಲ್ಯೂ ಏನಿರೋದು 1 ಮತ್ತೆ 2. C2 ವ್ಯಾಲ್ಯೂ ಏನಿರೋದು 4 ಮತ್ತೆ 9. ಸೊ ಇವಾಗ ಡೇಟಾ ಪಾಯಿಂಟ್ಸ್ ಗಳನ್ನ ಬರ್ಕೊಂಡಾಯ್ತಲ್ವಾ? ಸೊ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಲ್ಲಿಗೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ, ಫಸ್ಟ್ ಎ ಬಿ ಸಿ ಕ್ಲಸ್ಟರ್ಗಳು. ಸೊ ಎ ಕ್ಲಸ್ಟರ್ ವ್ಯಾಲ್ಯೂ ಏನು 2 ಮತ್ತೆ 10 ಇದೆ. ನೆಕ್ಸ್ಟ್ ಬಿ ಗೆ ಸೆಂಟರ್ ಏನಿರೋದು 5 ಮತ್ತೆ 8. ನೆಕ್ಸ್ಟ್ ಸಿ ಗೆ ಸೆಂಟರ್ 1 ಮತ್ತೆ 2. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿಗೆ 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 ಇಲ್ಲಿಗೆ. ಸೊ ಈ ರೀತಿ ನಾವು ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಯೂಸಿಂಗ್ ದ ಯೂಕ್ಲಿಡಿಯನ್ ಡಿಸ್ಟೆನ್ಸ್, ಸರಿನಾ? ಸೊ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ x2 minus x1 whole square plus y2 minus y1 whole square, ಸರಿನಾ? ಸೊ ಇವಾಗ ನಾವೇನಾದ್ರೂ ಕೂಡ ಈ 2 ಅನ್ನ x2 ಮತ್ತೆ 10 ಅನ್ನ y2 ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಇಲ್ಲಿರುವಂತ ವ್ಯಾಲ್ಯೂಗಳನ್ನ x1 ಮತ್ತೆ y1 ಅಂತ ತೊಗೊಳ್ಳೋದು. ಒಂದೊಂದು ಇನ್ಸ್ಟೆನ್ಸ್ಗೆ ಒಂದೊಂದು. ಸೊ x1 ಮತ್ತೆ y1 ವ್ಯಾಲ್ಯೂಗಳು ಮಾತ್ರ ಚೇಂಜ್ ಆಗ್ತಿರ್ತವೆ, x2 ಮತ್ತೆ y2 ಕಾನ್ಸ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ x2 ವ್ಯಾಲ್ಯೂ ಇಷ್ಟು, x2 ವ್ಯಾಲ್ಯೂ ಇಷ್ಟು, y2 ವ್ಯಾಲ್ಯೂ ಇಸ್ 10. ಸೊ ಸಬ್ಸ್ಟಿಟ್ಯೂಟ್ ಮಾಡ್ರಿ, ವ್ಯಾಲ್ಯೂ ಏನಾಗುತ್ತೆ, x2 ವ್ಯಾಲ್ಯೂ ಇಸ್ 2, y2 ವ್ಯಾಲ್ಯೂ ಇಸ್ 10. ಸೊ ಇವಾಗ ಫಸ್ಟ್ x1 ವ್ಯಾಲ್ಯೂ ಏನಿರೋದು 2 ಇದೆ. ನೆಕ್ಸ್ಟ್ y1 ವ್ಯಾಲ್ಯೂ ಏನಿದೆ ಇಲ್ಲಿ ನೋಡಿ, y1 ವ್ಯಾಲ್ಯೂ ಇಸ್ 10. ಸೊ 2 minus 2 will be 0, 10 minus 10 will be 0, 0 minus 0 plus 0 will be equal to 0. ಸೊ ರೂಟ್ 0 ಅಂತಂದ್ರೆ ವ್ಯಾಲ್ಯೂ will be 0. ಸೊ ಇಲ್ಲಿ 0 ಅಂತ ಬರೀಬೇಕು. ನೆಕ್ಸ್ಟ್ ಅದೇ ರೀತಿ x2 ಮತ್ತೆ y2 ಅದೇ ಉಳ್ಕೊಂತವೆ, ಕೇವಲ x1 ಮತ್ತೆ y1 ಮಾತ್ರ ಚೇಂಜ್ ಆಗುತ್ತೆ. x1 ವ್ಯಾಲ್ಯೂ ಇಸ್ 2, y1 ವ್ಯಾಲ್ಯೂ ಇಸ್ 5. 2 minus 2 will be 0. ಸೊ ರೂಟ್ ಆಫ್ 0 ಸ್ಕ್ವೇರ್ ವಿಲ್ ಬಿ 0 ಪ್ಲಸ್ 5. 10 minus 5 ಅಂತಂದ್ರೆ 5 ಆಯ್ತು. ಸೊ 5 ಸ್ಕ್ವೇರ್. ಸೊ ಏನಾಗುತ್ತೆ, ರೂಟ್ ಆಫ್ 5 ಸ್ಕ್ವೇರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 5 ಉಳ್ಕೊಂತು. ಸೊ 5 ವಿಲ್ ಬಿ ದ ಆನ್ಸರ್. ಸೊ ಇದೇ ರೀತಿ ನಾವು ಇದು ಅಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡಬೇಕು, x2 ವ್ಯಾಲ್ಯೂ is 5, y2 ವ್ಯಾಲ್ಯೂ is x2 ವ್ಯಾಲ್ಯೂ is 5, y2 ವ್ಯಾಲ್ಯೂ is 8 ಅಂತ ಕನ್ಸಿಡರ್ ಮಾಡಿಕೊಂಡು x1 y1 ಮೊದಲಿಂದ ಅಷ್ಟು ಟೇಬಲ್ ಅನ್ನು ಫಿಲ್ ಮಾಡಬೇಕು. ಮತ್ತೆ ಇಲ್ಲಿ x2 ವ್ಯಾಲ್ಯೂ is 1, y2 ವ್ಯಾಲ್ಯೂ is 2 ಅಂತ ಕನ್ಸಿಡರ್ ಮಾಡಿಕೊಂಡು ಈ ಟೇಬಲ್ ಅನ್ನ ಫಿಲ್ ಮಾಡ್ತಾ ಹೋಗ್ಬೇಕು, ಸರಿನಾ? ಸೊ ಫುಲ್ ಫಿಲ್ ಮಾಡಿ. ಈಗ ಪ್ರತಿಯೊಂದ್ರದ್ದು ಕೂಡ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಾದ್ಮೇಲೆ ನಾವು ಕ್ಲಸ್ಟರ್ ಅನ್ನ ಬರೀಬೇಕು. ಸೊ ಕ್ಲಸ್ಟರ್ ಯಾವ ರೀತಿ ಬರೆಯೋದು ಅಂತಂದ್ರೆ, ಸೊ ಇದು ಕ್ಲಸ್ಟರ್ 1, ಕ್ಲಸ್ಟರ್ 2, ಕ್ಲಸ್ಟರ್ 3 ಅಲ್ವಾ? ಎ ಬಿ ಸಿ ಅಂತ ನಾರು ತಾಳಿ, ಕ್ಲಸ್ಟರ್ 1, ಕ್ಲಸ್ಟರ್ 2, ಕ್ಲಸ್ಟರ್ 3 ಅಂತ ನಾದ್ರೂ ತೊಳಿ. ಈಗ ವೆರಿ ಸಿಂಪಲ್, ಪ್ರತಿ ಒಂದು ರೋ ಅಲ್ಲೂ ಕೂಡ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರುತ್ತೆ ಆ ಕ್ಲಸ್ಟರ್ ಅನ್ನ ಇಲ್ಲಿ ಬರೀಬೇಕು. 0, 3.61, 8.06. ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 0. ಸೊ ವಿಚ್ ಬಿಲಾಂಗ್ಸ್ ಟು ಕ್ಲಸ್ಟರ್ 1. ಸೊ 1 ಅಂತ ಬರೀರಿ. ನೆಕ್ಸ್ಟ್ 5, 4.24, 3.16. ಸೊ ಮೂರನೇ ಕ್ಲಸ್ಟರ್ ಅಲ್ಲಿ ಇರುವಂತದ್ದು ವೆರಿ ಸ್ಮಾಲೆಸ್ಟ್ ವ್ಯಾಲ್ಯೂ. ನೆಕ್ಸ್ಟ್ 8.49, 5, 7.28. ಸೊ ಕ್ಲಸ್ಟರ್ 2. ನೆಕ್ಸ್ಟ್ 3.61, 0, 7.21. ಕ್ಲಸ್ಟರ್ 2. ನೆಕ್ಸ್ಟ್ ಕ್ಲಸ್ಟರ್ 2. ನೆಕ್ಸ್ಟ್ ಕ್ಲಸ್ಟರ್ 2. ನೆಕ್ಸ್ಟ್ ಕ್ಲಸ್ಟರ್ 3, ಯಾಕಂದ್ರೆ 0 ಇಲ್ಲಿದೆ. ನೆಕ್ಸ್ಟ್ ಸ್ಮಾಲೆಸ್ಟ್ ವ್ಯಾಲ್ಯೂ ಕ್ಲಸ್ಟರ್ 2.
ಸೊ ಇವಾಗ ಏನ್ ಮಾಡಬೇಕು ಅಂತಂದ್ರೆ ಹೊಸ ಸೆಂಟರ್ ವ್ಯಾಲ್ಯೂ ಅನ್ನ ಅಥವಾ ಹೊಸ ಸೆಂಟ್ರಾಯ್ಡ್ ವ್ಯಾಲ್ಯೂಗಳನ್ನ ಕಂಡುಹಿಡ್ಕೋಬೇಕು. ಸೊ ಇದು ಪ್ರೀವಿಯಸ್. ಸೊ ಇವಾಗ ಏನಾಗುತ್ತೆ, ನ್ಯೂ ಸೆಂಟ್ರಾಯ್ಡ್ ವ್ಯಾಲ್ಯೂಸ್ ವಿಲ್ ಬಿ ಈಕ್ವಲ್ ಟು, ಸೊ A1 ವ್ಯಾಲ್ಯೂ ಏನಾಗುತ್ತೆ, A2 ವ್ಯಾಲ್ಯೂ ಏನಾಗುತ್ತೆ, B1 ವ್ಯಾಲ್ಯೂ ಏನಾಗುತ್ತೆ ಮತ್ತೆ C1 ವ್ಯಾಲ್ಯೂ ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇವಾಗ ಮೊದಲನೇ ಕ್ಲಸ್ಟರ್ಗೆ ಬಂದಿರುವಂತವು ಎಷ್ಟಿದಾವೆ, ಕೇವಲ ಒಂದೇ ಒಂದಿದೆ. ಸೊ ಏನಂತ ಬರೀಬಹುದು, 2,10 ಅಂತ ನಾವು ಡೈರೆಕ್ಟ್ ಆಗಿ ಬರೀಬಹುದು, ಯಾಕಂತಂದ್ರೆ ಕೇವಲ ಒಂದೇ ಒಂದಿರೋದು. ನೆಕ್ಸ್ಟ್ 2 ಬಂದಿರೋವು ಎಷ್ಟೆಷ್ಟಿದಾವೆ, 1 2 3 4 5, 5ಕ್ಕೆ 2 ಬಂದಿದೆ. ಸೊ ಇವಾಗ ಏನ್ ಮಾಡಬೇಕು, ನಾವು ಆವರೇಜ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅದು ಯಾವ್ಯಾವ ಟಿಕ್ ಮಾಡ್ಕೊಳ್ಳಿ, 1 2 3 4 5 ಅಲ್ವಾ. ಸೊ ಇವುಗಳದ್ದು ಆವರೇಜ್ ಅನ್ನ ಕಂಡುಹಿಡಿತಾ ಹೋಗಿ. ಸೊ 8 ಪ್ಲಸ್ 5 ಪ್ಲಸ್ 7 ಪ್ಲಸ್ 6 ಪ್ಲಸ್ 4 ಹೋಲ್ ಡಿವೈಡೆಡ್ ಬೈ ಎಷ್ಟಿರೋದು ಎಲಿಮೆಂಟ್ಸ್, 1 2 3 4 5. ನೆಕ್ಸ್ಟ್ ಅದೇ ರೀತಿ ಕಾಮ ಇಲ್ಲಿ ಈ ಕಡೆ ಉಳ್ಕೊಂಡ್ರೆ 4 ಪ್ಲಸ್ 8 ಪ್ಲಸ್ 5 ಪ್ಲಸ್ 4 ಪ್ಲಸ್ 9. ಸೊ 4 ಪ್ಲಸ್ 8 ಪ್ಲಸ್ 5 ಪ್ಲಸ್ 4 ಪ್ಲಸ್ 9. ಸರಿನಾ. ನಾವು ಆವರೇಜ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇದೀವಿ ಸೆಂಟ್ರಾಯ್ಡ್ ಅನ್ನ ಕಂಡುಹಿಡಿಯೋದಕ್ಕೆ ಫಾರ್ ದ ಕ್ಲಸ್ಟರ್ 2. ಸೊ ಹೋಲ್ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇರೋದು, 5 ಎಲಿಮೆಂಟ್ಸ್. ಸೊ 5, ಸೊ 8 ಪ್ಲಸ್ 5 ಪ್ಲಸ್ 7 ಪ್ಲಸ್ 6 ಪ್ಲಸ್ 4 ಹೋಲ್ ಡಿವೈಡೆಡ್ ಬೈ 5. ಸೊ ವ್ಯಾಲ್ಯೂ ಎಷ್ಟಾಯಿತು, 6. ಸೊ 6 ಕಾಮ ನೆಕ್ಸ್ಟ್ 4 ಪ್ಲಸ್ 8 ಪ್ಲಸ್ 5 ಪ್ಲಸ್ 4 ಪ್ಲಸ್ 9 ಹೋಲ್ ಡಿವೈಡೆಡ್ ಬೈ 5. ಸೊ ವ್ಯಾಲ್ಯೂ ಎಷ್ಟಾಯಿತು, 6. ನೆಕ್ಸ್ಟ್ ಇದೇ ರೀತಿ ಮೂರನೇ ಕ್ಲಸ್ಟರ್ 1 2. ಸೊ 2 ಮಾತ್ರ ಬಂದಿರೋದು. ಸೊ ಆವರೇಜ್ ಅನ್ನ ಫೈಂಡ್ ಔಟ್ ಮಾಡಿ, 2 ಪ್ಲಸ್ 1 ಕಾಮ ಹೋಲ್ ಡಿವೈಡೆಡ್ ಬೈ 2, ಯಾಕಂದ್ರೆ 2 ಎಲಿಮೆಂಟ್ಸ್ ಇರೋದು. 5 ಪ್ಲಸ್ 2 ಡಿವೈಡೆಡ್ ಬೈ 2, 5 ಪ್ಲಸ್ 2 ಡಿವೈಡೆಡ್ ಬೈ 2. ಸೊ ವ್ಯಾಲ್ಯೂಸ್ ಏನಾಗುತ್ತೆ, 3 ಡಿವೈಡೆಡ್ ಬೈ 2 ಅಂತಂದ್ರೆ 1.5 ಆಯ್ತು, ಕಾಮ 5 ಪ್ಲಸ್ 2 ಅಂತಂದ್ರೆ 7. ಸೊ 7 ಡಿವೈಡೆಡ್ ಬೈ 2 ಅಂತಂದ್ರೆ ಎಷ್ಟಾಗುತ್ತೆ, 3.5. ಸೊ ಇವಾಗ ನನಗೆ ಹೊಸ ಸೆಂಟ್ರಾಯ್ಡ್ ವ್ಯಾಲ್ಯೂಗಳು ಬಂದಿದ್ದಾವೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ಸೆಂಟ್ರಾಯ್ಡ್ ಗಳಿದ್ವಲ್ಲ, ಸೊ ಆ ಜಾಗಕ್ಕೆ ಈ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಹೊಸದಾಗಿ ಟೇಬಲ್ ಅನ್ನ ಕ್ರಿಯೇಟ್ ಮಾಡಬೇಕು. ನ್ಯೂ ಕ್ಲಸ್ಟರ್ ಕಾಲಮ್ ಮೊದಲನೇ ಸ್ಟೆಪ್ ಅಲ್ಲಿ ಬರಲ್ಲ, ಎರಡನೇ ಸ್ಟೆಪ್ ಇಂದ ಶುರು ಆಗುತ್ತೆ. ಸೊ ಈಗ ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು, ನ್ಯೂ ಸೆಂಟ್ರಾಯ್ಡ್ಸ್ ಅನ್ನ ಕಂಡುಹಿಡ್ಕೊಂಡಿದ್ವಲ್ಲ ಆ ಸೆಂಟ್ರಾಯ್ಡ್ ಗಳನ್ನ ಯೂಸ್ ಮಾಡಬೇಕು. ನೋಡಿ, ಡೇಟಾ ಪಾಯಿಂಟ್ಸ್ ಏನಿದ್ದು ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ರಿ. ನೆಕ್ಸ್ಟ್ ಕ್ಲಸ್ಟರ್ ಗಳು ಏನ್ ಬಂದಿದ್ವಲ್ಲ, ಸೊ ಅವುಗಳನ್ನು ಅಷ್ಟೇ ಯಾವ ರೀತಿ ಇತ್ತು ಅದೇ ರೀತಿ ಕಾಪಿ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಇಲ್ಲಿ ಡಿಸ್ಟೆನ್ಸ್ 2 ಅಂತ ಬಂದಾಗ ಇಲ್ಲಿ ಪಾಯಿಂಟ್ಸ್ ಗಳಿದ್ವಲ್ಲ, 2, 10, 5, 8, 1, 2 ಅಂತ. ಸೊ ಆ ಜಾಗಕ್ಕೆ ಹೊಸದಾಗಿ ಕ್ರಿಯೇಟ್ ಆಗಿರುವಂತಹ ನ್ಯೂ ಸೆಂಟ್ರಾಯ್ಡ್ ವ್ಯಾಲ್ಯೂಸ್ ಅನ್ನ ಬರೀರಿ. ಸೊ 2 ಮತ್ತೆ 10, ನೆಕ್ಸ್ಟ್ 6 ಮತ್ತೆ 6, ನೆಕ್ಸ್ಟ್ 1.5 ಮತ್ತೆ 3.5. ಸೊ ಇವಾಗ ಏನ್ ಮಾಡಬೇಕು, x2 ಮತ್ತೆ y2 ವ್ಯಾಲ್ಯೂ ಆಗಿ 2 ಮತ್ತೆ 10 ಅನ್ನ ತಗೊಂಡು ಇಲ್ಲಿ x1 ಮತ್ತೆ y1 ವ್ಯಾಲ್ಯೂಗಳನ್ನ ಚೇಂಜ್ ಮಾಡ್ತಾ ಮಾಡ್ತಾ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಅದೇ ರೀತಿ x2 y2 ಆಗಿ 6 ಮತ್ತೆ 6 ಅನ್ನ ತಗೊಂಡು ಮತ್ತೆ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ x2 y2 ಆಗಿ 1.5 ಮತ್ತೆ 3.5 ಅನ್ನ ತಗೊಂಡು ಈ ಕಾಲಮ್ ಅನ್ನ ಫಿಲ್ ಮಾಡ್ತಾ ಹೋಗಬೇಕು ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಇಂದ. ಸೊ ಇವಾಗ ನೋಡಿ, ಎಲ್ಲಾ ಕಾಲಮ್ ಅನ್ನು ಕೂಡ ನಾನು ಫಿಲ್ ಮಾಡಿದ್ದೀನಿ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಗಳಿಂದ. ಸೊ ಈಗ ಏನ್ ಮಾಡಬೇಕು, ಮತ್ತೆ ಯಾವ ಕ್ಲಸ್ಟರ್ಗೆ ಬಿಲಾಂಗ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಬೇಕು. 1 2 3. ಸೊ ಟೋಟಲ್ 3 ಕ್ಲಸ್ಟರ್ಸ್ ಅಲ್ವಾ ತಗೊಂಡಿದ್ದು. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರುತ್ತೆ ಆ ಕ್ಲಸ್ಟರ್ ಅಂತ ಬರೀಬೇಕು. 0 5.66 6.52. ಸೊ ಮೊದಲನೇದು. ನೆಕ್ಸ್ಟ್ 5 4.12 1.58 ಮೂರನೇ ಕ್ಲಸ್ಟರ್. ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರುತ್ತೆ ಆ ಕ್ಲಸ್ಟರ್ ಅಂತ. 8 2 6. ಸೊ ಸೆಕೆಂಡ್ ಕ್ಲಸ್ಟರ್. ನೆಕ್ಸ್ಟ್ ಇಲ್ಲೂ ಕೂಡ ಸೆಕೆಂಡ್ ಕ್ಲಸ್ಟರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಕ್ಲಸ್ಟರ್ ಆಗುತ್ತೆ. ಇಲ್ಲೂ ಕೂಡ ಸೆಕೆಂಡ್ ಕ್ಲಸ್ಟರ್. ನೆಕ್ಸ್ಟ್ ಇಲ್ಲೇನಾಗುತ್ತೆ, ಥರ್ಡ್ ಕ್ಲಸ್ಟರ್ ಆಗುತ್ತೆ. ಇಲ್ಲಿ ಮೊದಲನೇ ಕ್ಲಸ್ಟರ್. ಸೊ ಮಿಸ್ ಮ್ಯಾಚ್ ಆಗಬಾರ್ದು. ನೋಡಿ 1 1 3 3 2 2 2 2 2 2 2 2 3 3 2 1. ಸೊ ಇಲ್ಲೇನಾಯ್ತು, ಇಲ್ಲಿ ಮಿಸ್ ಮ್ಯಾಚ್ ಆಯ್ತು. ಸೊ ಮಿಸ್ ಮ್ಯಾಚ್ ಆಯ್ತು ಅಂತಂದ್ರೆ ಇನ್ನು ನಮಗೆ ಕಂಪ್ಲೀಟ್ ಫುಲ್ ಆನ್ಸರ್ ಬಂದಿಲ್ಲ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕು ಅಂತ ಅರ್ಥ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಕ್ಕಿಂತ ಮುಂಚೆ ಏನ್ ಮಾಡಬೇಕು, ನ್ಯೂ ಸೆಂಟ್ರಾಯ್ಡ್ಸ್ ವ್ಯಾಲ್ಯೂ ಅನ್ನ ಕಂಡುಹಿಡ್ಕೋಬೇಕು. ನ್ಯೂ ಸೆಂಟ್ರಾಯ್ಡ್ಸ್. ಸೊ ನ್ಯೂ ಸೆಂಟ್ರಾಯ್ಡ್ಸ್ ವ್ಯಾಲ್ಯೂ ಫಾರ್ A1 B1 C1. ಸೊ ವ್ಯಾಲ್ಯೂಸ್ ಏನೇನಾಗ್ತವೆ ನೋಡಿ ಇವಾಗ ಸಿಂಪಲ್. ಸೊ ಮೊದಲನೇ ಕ್ಲಸ್ಟರ್ಗೆ ಏನ್ ಮಾಡ್ತೀವಿ, 1 ಎಲ್ಲೆಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಸೊ ಆ ಡೇಟಾ ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡಿ. ಸೊ 2 ಪ್ಲಸ್ ಇಲ್ಲಿ 4 ಇದೆ. ಸೊ 2 ಪ್ಲಸ್ 4 ಹೋಲ್ ಡಿವೈಡೆಡ್ ಬೈ 2 ಕಾಮ 10 ಪ್ಲಸ್ 9 ಹೋಲ್ ಡಿವೈಡೆಡ್ ಬೈ 2, 10 ಪ್ಲಸ್ 9 ಹೋಲ್ ಡಿವೈಡೆಡ್ ಬೈ 2.
ಸೊ ವ್ಯಾಲ್ಯೂ ಏನಾಗುತ್ತೆ 4 + 2 = 6, 6/2 ಅಂತಂದ್ರೆ 3 ಆಗುತ್ತೆ. ನೆಕ್ಸ್ಟ್ 19/2, ಸೊ ವ್ಯಾಲ್ಯೂ ಎಷ್ಟು 9.5. ಸೊ 3, 9.5. ನೆಕ್ಸ್ಟ್ ಎರಡನೇ ಕ್ಲಸ್ಟರ್ಸ್ ಎಲ್ಲೆಲ್ಲಿದ್ದಾವೆ 1, 2, 3, 4. ಸೊ 4 ಜಾಗದಲ್ಲಿ ಎರಡನೇ ಕ್ಲಸ್ಟರ್ಗೆ ಹೋಗಿದ್ದಾವೆ. ಸೊ ಅವು ಯಾವ್ಯಾವ ಮಾರ್ಕ್ ಮಾಡ್ಕೊಳ್ಳಿ 1, 2, 3, 4. ಸೊ ಸಿಂಪಲ್ ಟೆಕ್ನಿಕ್ ಏನು 8 + 5 + 7 + 6 ಹೋಲ್ ಡಿವೈಡೆಡ್ ಬೈ 4, 4 + 8 + 5 + 4 ಹೋಲ್ ಡಿವೈಡೆಡ್ ಬೈ 4. ಸೊ ಆ ರೀತಿ ಮಾಡಿ 8 + 5 + 7 + 6 ಹೋಲ್ ಡಿವೈಡೆಡ್ ಬೈ 4. ಯಾಕಂದ್ರೆ 4 ಎಲಿಮೆಂಟ್ಸ್ ಇರೋದು. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 6.5, ಕಾಮ. ನೆಕ್ಸ್ಟ್ ಇವುಗಳನ್ನ ಆ್ಯಡ್ ಮಾಡಿ 4 + 8 + 5 + 4 ಹೋಲ್ ಡಿವೈಡೆಡ್ ಬೈ 4. ಸೊ ವ್ಯಾಲ್ಯೂ ಎಷ್ಟು ಬಂತು 5.25. ನೆಕ್ಸ್ಟ್ ಇದೇ ರೀತಿ ಸಿ ಅಂತಂದ್ರೆ ಮೂರನೇ ಕ್ಲಸ್ಟರ್ ಎಲ್ಲೆಲ್ಲಿದ್ದಾವೆ 1, 2. ಸೊ 2 ಜಾಗಗಳಲ್ಲಿ ಮೂರನೇ ಕ್ಲಸ್ಟರ್ ಇದೆ. ಸೊ ಅದೇನಾದ್ರೆ 2 + 1 ಹೋಲ್ ಡಿವೈಡೆಡ್ ಬೈ 2 ಅಂತಂದ್ರೆ 3.2 + 1 ಹೋಲ್ ಡಿವೈಡೆಡ್ ಬೈ 2 ಆಗುತ್ತೆ. ಸೊ 3/2 ಅಂತಂದ್ರೆ ಎಷ್ಟಾಯ್ತು 1.5, ಕಾಮ. ನೆಕ್ಸ್ಟ್ 5 + 2 7 ಡಿವೈಡೆಡ್ ಬೈ 2 ಅಂತಂದ್ರೆ 3.5. ಸೊ ಇವಾಗ ಏನಾಯ್ತು ನಮಗೆ ನ್ಯೂ ಸೆಂಟ್ರಾಯ್ಡ್ಸ್ ವ್ಯಾಲ್ಯೂ ಗೊತ್ತಾಗಿದೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಸೊ ಈಗ ನೋಡಿ ಥರ್ಡ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು ನ್ಯೂ ಸೆಂಟ್ರಾಯ್ಡ್ಸ್ ಏನ್ ಬಂದಿದ್ದು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ನ್ಯೂ ಸೆಂಟ್ರಾಯ್ಡ್ಸ್ ಅವುಗಳನ್ನ ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ ನೋಡಿ ಆ ಜಾಗಗಳಲ್ಲಿ ಬರೀರಿ 3, 9.5, 6.5, 5.25, 1.5, 3.5. ಸೊ ಇದನ್ನ ಯೂಸ್ ಮಾಡಿಕೊಂಡು ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫಾರ್ ಈಚ್ ಅಂಡ್ ಎವ್ರಿ ಕಾಲಮ್ ಅಂತಂದ್ರೆ ಈಚ್ ಅಂಡ್ ಎವ್ರಿ ಕ್ಲಸ್ಟರ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದರ ಜೊತೆ ಈ ಕ್ಲಸ್ಟರ್ ಕಾಲಮ್ ಅಲ್ಲಿ ಏನ್ ಬರೀಬೇಕು ಅಂತಂದ್ರೆ ನಮಗೆ ಹೊಸದಾಗಿ ಕ್ಲಸ್ಟರ್ ವ್ಯಾಲ್ಯೂ ಬಂದಿತ್ತಲ್ವಾ ಪ್ರೀವಿಯಸ್ ಸ್ಟೆಪ್ ಅಲ್ಲಿ. ಸೊ ಅವುಗಳ ವ್ಯಾಲ್ಯೂ ಅನ್ನ ಬರೀಬೇಕು. ಸೊ 1, 3, 2, 2, 2, 2, 3, 1. ಸೊ ಏನ್ ಮಾಡಿದ್ವಿ ಕ್ಲಸ್ಟರ್ ಏನ್ ಬಂದಿದ್ದು ಅವುಗಳನ್ನ ಬರೆದಿದ್ವಿ. ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿದೆ ಅದನ್ನ ಬರೆದಿದ್ವಿ. ನೆಕ್ಸ್ಟ್ ಈ ಸ್ಟೆಪ್ ಅಲ್ಲಿ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೊಸ ಕ್ಲಸ್ಟರ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಎರಡು ಕೂಡ ಏನಾದ್ರೂ ಸೇಮ್ ಆದ್ರೆ ಅಲ್ಲೇ ಸ್ಟಾಪ್ ಆಗ್ಬೇಕು, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕಾಗುತ್ತೆ. ಸೊ ಈಗ ಏನ್ ಮಾಡಬೇಕು ನ್ಯೂ ಕ್ಲಸ್ಟರ್ ಗಳನ್ನ ಬರೀಬೇಕು ಅಕಾರ್ಡಿಂಗ್ ಟು ದ ಸ್ಮಾಲರ್ ವ್ಯಾಲ್ಯೂಸ್. ಸೊ 1, 6, 6 ಸ್ಮಾಲರ್ ವ್ಯಾಲ್ಯೂ ಯಾವುದು 1. ಸೊ ಕ್ಲಸ್ಟರ್ 1. ನೆಕ್ಸ್ಟ್ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದ್ರಲ್ಲಿ ಇದೆ ಥರ್ಡ್ ಕ್ಲಸ್ಟರ್ ಅಲ್ಲಿ ಇದೆ. ಸ್ಮಾಲೆಸ್ಟ್ ವ್ಯಾಲ್ಯೂ ಸೆಕೆಂಡ್ ಕ್ಲಸ್ಟರ್ ಅಲ್ಲಿ ಇದೆ. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಫಸ್ಟ್ ಕ್ಲಸ್ಟರ್ ಅಲ್ಲಿ ಇದೆ. ಸೆಕೆಂಡ್ ಕ್ಲಸ್ಟರ್, ನೆಕ್ಸ್ಟ್ ಸೆಕೆಂಡ್ ಕ್ಲಸ್ಟರ್, ನೆಕ್ಸ್ಟ್ ಥರ್ಡ್ ಕ್ಲಸ್ಟರ್, ನೆಕ್ಸ್ಟ್ ಫಸ್ಟ್ ಕ್ಲಸ್ಟರ್. ಮ್ಯಾಚ್ ಆಗ್ತಾ ಇದೆಯಾ 1, 1, 3, 3, 2, 2, 2, 1. ಸೊ ಇಲ್ಲಿ ಮಿಸ್ ಮ್ಯಾಚ್ ಬಂತು. ಸೊ ಮಿಸ್ ಮ್ಯಾಚ್ ಬಂತು ಅಂತಂದ್ರೆ ದಿಸ್ ಇಸ್ ನಾಟ್ ದ ಫೈನಲ್ ಸ್ಟೆಪ್, ಇನ್ನು ಕೂಡ ಮುಂದೆ ಹೋಗ್ಬೇಕು ಅಂತ ಅರ್ಥ. ಸೊ ಇವಾಗ ನ್ಯೂ ಸೆಂಟ್ರಾಯ್ಡ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ ಫಾರ್ ದಿ ಸ್ಟೆಪ್ ನಂಬರ್ 4 ನ್ಯೂ ಸೆಂಟ್ರಾಯ್ಡ್ಸ್. ಸೊ ಇವಾಗ 1 ಎಲ್ಲೆಲ್ಲಿದೆ ನೋಡಿ 1, 2, 3 ಮೂರು ಜಾಗಗಳಲ್ಲಿ 1 ಇದೆ. ಸೊ ಅವುಗಳ ಡೇಟಾ ಪಾಯಿಂಟ್ಸ್ ಯಾವುವು 2, 10, ನೆಕ್ಸ್ಟ್ 5, 8, ನೆಕ್ಸ್ಟ್ 4, 9 ಅಕಾರ್ಡಿಂಗ್ ಟು ನ್ಯೂ ಕ್ಲಸ್ಟರ್ ತಗೋಬೇಕು. ಸೊ ಇವಾಗ 2 + 5. ಸೊ ಇವಾಗ 2 + 5 + 2 + 5 + 4 ಹೋಲ್ ಡಿವೈಡೆಡ್ ಬೈ 3. ಯಾಕೆ ಟೋಟಲ್ 3 ಇರೋದು. ಸೊ 3.6 ಆಗುತ್ತೆ. ಸೊ A1 is 3.6, ಕಾಮ. ನೆಕ್ಸ್ಟ್ 10 + 8 + 9. ಸೊ 10 + 8 + 9 ಹೋಲ್ ಡಿವೈಡೆಡ್ ಬೈ 3. ವ್ಯಾಲ್ಯೂ ಎಷ್ಟಾಗುತ್ತೆ 9. ಸೊ 3.6, 9 ಆಯ್ತು. ನೆಕ್ಸ್ಟ್ B1 ವ್ಯಾಲ್ಯೂ ಏನಾಗುತ್ತೆ ನೋಡಿ. ಸೊ B1 ಅಂತಂದ್ರೆ ಎರಡನೇ ಕ್ಲಸ್ಟರ್ಸ್ ಎಲ್ಲೆಲ್ಲಿದ್ದಾವೆ 1, 2, 3. ಸೊ 3 ಜಾಗಗಳಲ್ಲಿ ಎರಡನೇ ಕ್ಲಸ್ಟರ್ ಇದೆ 1, 2 ಮತ್ತೆ 3. ಸೊ ಇವಾಗ ವ್ಯಾಲ್ಯೂಸ್ ಏನಾಗ್ತವೆ 8 + 7 + 6, 7 + 6 ಹೋಲ್ ಡಿವೈಡೆಡ್ ಬೈ 3. ಸೊ ವ್ಯಾಲ್ಯೂ ಎಷ್ಟಾಯ್ತು 7, ಕಾಮ. ನೆಕ್ಸ್ಟ್ 4 + 5 + 4 ಎಷ್ಟಾಯ್ತು 4 + 5 is 9, 9 + 4 ಅಂದ್ರೆ 13. ಸೊ 13/3 ವ್ಯಾಲ್ಯೂ ವಿಲ್ ಬಿ 4.33 ಅಂತಂದ್ರೆ 4.3 ಸಾಕು. ನೆಕ್ಸ್ಟ್ C1 ವ್ಯಾಲ್ಯೂ ಏನಾಗುತ್ತೆ ನೋಡಿ. ಸೊ C1 ಅಂತಂದ್ರೆ ಕೇವಲ ನಮಗೆ ಥರ್ಡ್ ಕ್ಲಸ್ಟರ್ ಅಲ್ಲಿ ಇರುವಂತ 1, 2. ಸೊ 2 ಮತ್ತೆ 1 ಅನ್ನ ಆಡ್ ಮಾಡಿ. ಸೊ 2, 5 ಮತ್ತೆ 1, 2 ಅಲ್ವಾ. ಸೊ 2 + 1 ವಿಲ್ ಬಿ 3. 3/2 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ 1.5, ಕಾಮ. ನೆಕ್ಸ್ಟ್ 5 + 2 ಅಂದ್ರೆ 7, 7 ಡಿವೈಡೆಡ್ ಬೈ 2 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಯ್ತು 3.5. ಸೊ ಇವುಗಳನ್ನ ಯೂಸ್ ಮಾಡಿಕೊಂಡು ನಾವು ಮತ್ತೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇವಾಗ ಏನಾಯ್ತು ನ್ಯೂ ಸೆಂಟ್ರಾಯ್ಡ್ಸ್ ವ್ಯಾಲ್ಯೂ ಸಿಕ್ಕಿದಾವಲ್ವಾ. ಸೊ ಅವುಗಳನ್ನ ಇಲ್ಲಿ ಬರೀ 3.6, 9, 7,
4.3, 1.5, 3.5 ಅಂತ ಬರೀಬೇಕು. ನೆಕ್ಸ್ಟ್ ಈ ಕ್ಲಸ್ಟರ್ ವ್ಯಾಲ್ಯೂಸ್ಗಳು ಏನಾಗ್ತವೆ, ಹೊಸ ಕ್ಲಸ್ಟರ್ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನು ಬಂದಿತ್ತು ಅವುಗಳು. ಸೊ 1 3 2, ನೆಕ್ಸ್ಟ್ 1 2 2 3 1, ಸರಿನಾ? ಸೊ ಇವಾಗ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಈಗ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ನ್ಯೂ ಕ್ಲಸ್ಟರ್ಸ್ ಅನ್ನ ಬರೀಬೇಕು. ಸೇಮ್ ಇದ್ರೆ ಇಲ್ಲೇ ಸ್ಟಾಪ್, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರೋದು 176 ಅಂತಂದ್ರೆ 1. ಸೊ ಫಸ್ಟ್ ಕ್ಲಸ್ಟರ್. ನೆಕ್ಸ್ಟ್ ಸ್ಮಾಲೆಸ್ಟ್ ವ್ಯಾಲ್ಯೂ ಥರ್ಡ್ ಕ್ಲಸ್ಟರ್ ಅಲ್ಲಿ ಇದೆ. ನೆಕ್ಸ್ಟ್ ಸೆಕೆಂಡ್ ಕ್ಲಸ್ಟರ್, ನೆಕ್ಸ್ಟ್ ಫಸ್ಟ್ ಕ್ಲಸ್ಟರ್, ನೆಕ್ಸ್ಟ್ ಸೆಕೆಂಡ್ ಕ್ಲಸ್ಟರ್, ನೆಕ್ಸ್ಟ್ ಸೆಕೆಂಡ್ ಕ್ಲಸ್ಟರ್, ನೆಕ್ಸ್ಟ್ ಥರ್ಡ್ ಕ್ಲಸ್ಟರ್ ಅಲ್ಲಿ ಇದೆ. ನೆಕ್ಸ್ಟ್ ಫಸ್ಟ್ ಕ್ಲಸ್ಟರ್. 1 1 3 3 2 2 1 1 2 2 2 2 3 3 1 1. ಸೊ ಇವಾಗ ಮುಗೀತು. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಅಂತ ಅಂದ್ರೆ ನಮ್ಗೆ ಏನ್ ಹೇಳಿದ್ರು, ಕ್ಲಸ್ಟರ್ ದ ಪಾಯಿಂಟ್ಸ್ ಇಂಟು 3 ಕ್ಲಸ್ಟರ್ಸ್ ಅಂತ ಹೇಳಿದ್ರು. ಸೊ ಇವಾಗ ಮೊದಲನೇ ಕ್ಲಸ್ಟರ್ ಅಲ್ಲಿ ಬರುವಂತ ಪಾಯಿಂಟ್ಸ್ ಗಳು ಯಾವ್ಯಾವು, A1 B1 C1. ಸೊ ಇವುಗಳು ಏನ್ ಮಾಡ್ತವೆ, ಮೊದಲನೇ ಕ್ಲಸ್ಟರ್ ಗೆ ಬರ್ತವೆ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್ ಅಲ್ವಾ. ಸೊ ಇವು ಇಲ್ಲಿ ಏನ್ ಕ್ಲಸ್ಟರ್ ವ್ಯಾಲ್ಯೂ ಇದೆ ಅದ್ರ ಪ್ರಕಾರ ನಾವು ಬರೀಬೇಕು. ನೆಕ್ಸ್ಟ್ ಎರಡನೇ ಕ್ಲಸ್ಟರ್ ಗೆ ಯಾವ್ಯಾವ ಬರ್ತವೆ, A3 ಬರುತ್ತೆ, ನೆಕ್ಸ್ಟ್ B2 ಬರುತ್ತೆ, ನೆಕ್ಸ್ಟ್ B3 ಬರುತ್ತೆ. ಅದೇ ರೀತಿ ಮೂರನೇ ಕ್ಲಸ್ಟರ್ ಗೆ A2 ಮತ್ತೆ C1 ಬರುತ್ತೆ. ಇಷ್ಟೇ ಸಿಂಪಲ್. ಸೊ ಅವ್ರು ಏನ್ ಹೇಳಿದ್ರು, 3 ಕ್ಲಸ್ಟರ್ ಗಳಾಗಿ ಡಿವೈಡ್ ಮಾಡ್ರಿ ಅಂತ ಹೇಳಿದ್ರು. ಸೊ 3 ಕ್ಲಸ್ಟರ್ ಗಳಾಗಿ ನಾವು ಡಿವೈಡ್ ಮಾಡಿದ್ವಿ. ಸೊ ದಿಸ್ ಈಸ್ ದ ಸೆಂಟ್ರಾಯ್ಡ್ ವ್ಯಾಲ್ಯೂಸ್. ಸೊ ಇದೇ ಲಾಸ್ಟ್ ಸ್ಟೆಪ್ ಅಲ್ವಾ. ಸೊ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಇವುಗಳು ನಮ್ಮ ಸೆಂಟ್ರಾಯ್ಡ್ ವ್ಯಾಲ್ಯೂಸ್ ಆಫ್ ದಿ ಕ್ಲಸ್ಟರ್ಸ್. ಮತ್ತೆ ಕ್ಲಸ್ಟರ್ ಗಳಲ್ಲಿ ಇರುವಂತಹ ಪಾಯಿಂಟ್ಸ್ ಗಳು ಯಾವ್ಯಾವು ಅಂತ ಇಲ್ಲೇ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ಈ ಕ್ಲಸ್ಟರ್ ಗಳ ಪ್ರಕಾರ ನಾವು ಪಾಯಿಂಟ್ಸ್ ಗಳನ್ನ ಬರ್ಕೋಬಹುದು. ಮೊದಲನೇ ಕ್ಲಸ್ಟರ್ ಅಲ್ಲಿ ಯಾವ್ಯಾವುದು, ಎರಡನೇ ಕ್ಲಸ್ಟರ್ ಅಲ್ಲಿ ಯಾವ್ಯಾವುದು, ಮೂರನೇ ಕ್ಲಸ್ಟರ್ ಅಲ್ಲಿ ಯಾವ್ಯಾವುದು ಅಂತ. ಸೊ ಯಾವಾಗ ಪ್ರೀವಿಯಸ್ ಕ್ಲಸ್ಟರ್ ವ್ಯಾಲ್ಯೂಸ್ ಮತ್ತೆ ನ್ಯೂ ಕ್ಲಸ್ಟರ್ ವ್ಯಾಲ್ಯೂಸ್ ಸೇಮ್ ಆಗ್ತವೆ ಅವಾಗ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಸೊ ಒಂದ್ ಸ್ವಲ್ಪ ಲೆಂತಿ ಅನ್ಸುತ್ತೆ, ಬಟ್ ವೆರಿ ಈಸಿ. ಬಟ್ ಇಲ್ಲಿ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಸೊ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 1 ಪಾಯಿಂಟ್ ಇಟ್ಕೊಳ್ಳಿ ಸಾಕು, ಏನ್ ಜಾಸ್ತಿ ಏನ್ ಬೇಕಾಗಿಲ್ಲ. ಸೊ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.